3 ವರ್ಷದಿಂದ ನಾನು ಈ ಒಂದು ಡೈರಿನಲ್ಲಿ ಬಂದಿದ್ದೀನಿ. ನನಗಿವತ್ತು ಭಾಳ ನೋಡಿ ಮೈಯೆಲ್ಲ ನನಗೆ ಕೂದಲು ನಿಂತ್ಕೊಂತದ್ದು. ಯಾಕಂದರೆ ನಾನು ಬೆಳೆಸಿರೋದು ಈ ಜನ. ಇವತ್ತೇನು ನಾನು ಅವತ್ತಿಂದಾನು ಇವತ್ತವರೆಗೂ ನನ್ನ ಹುಡುಗನಾಗಿದ್ದಾಗಿಂದನೂ ಬೆಳೆಸ್ಕೊಂಬಂದಿದ್ದಾರೆ. ಇವತ್ತು ಅವ್ರ ಹತ್ರ ಅನೇಕ ಸಾರಿ ನಾನು ಹೇಳಿದ್ದೀನಿ, ನಾನು ಎಷ್ಟು ಸಾರಿ ಗೆದ್ರೇನು ಗೆಲ್ಲಕ್ಕೆ ಮುಂಚೆನೂ ಅಷ್ಟೇ, ಗೆದ್ದಾದ್ಮೇಲೂ ಅಷ್ಟೇ ನಾನು ಯಾವತ್ತು ನಿಮ್ಮ ಪಾದಗಳ ಹತ್ರ ಇರೋವನೇ. ನೀವು ಏನಾದರೂ ನಾನು ಹೆಚ್ಚು ಕಡಿಮೆ ಮಾಡ್ತಾಯಿದ್ದೀರಿ, ಯಾಕಂದರೆ ನನಗೆ ಗೊತ್ತಾಗೋದಿಲ್ಲ ಕೆಲವು ಸಾರಿ ಹೆಚ್ಚು ಕಡಿಮೆಗಳಾದಾಗ. ಅದಕ್ಕೆ ನೀವು ನಾನು ತಿದ್ದಿ, ಯಾರಾದರೂ ಆಗಲಿ ತಿದ್ದಿ ನಾನು ತಿದ್ಕೊಳ್ತೀನಿ ಅಂತಕ್ಕಂಥ ಒಂದು ಭಾವನೆ ಇಟ್ಕೊಂಡು ನಾವೆಲ್ಲ ಒಂದು ಕುಟುಂಬ ಇದ್ದಂಗೆ ಬೆಳ್ಕೊಂಬಂದ್ಬಿಟ್ಟಿದ್ದೀವಿ. ಇವತ್ತು ಪಕ್ಷ ಅನ್ನೋದು ನಾವು ಯಾವತ್ತೂ ನೋಡೇ ಇಲ್ಲ. ನನ್ನ ಇದು ಮಾಡಿದಾಗ ನೀವೇನಕ್ಕೆ ಸರ್ ನೋಡಿದ್ದೀರಿ, ಈಗ ಮುಂಚೆನೂ 2 ಸಾರಿ ಅನ್ನಪ್ಪದಾಗ ಅದೇ ಎಲ್ಲರೂ ಒಂದು ಉದ್ದೇಶ ಇಟ್ಕೊಂಡು ಒಳ್ಳೇದಾಗಲಿ ಈ ಮಿಲ್ಕ್ ಯೂನಿಯನ್ಗೆ ಅನ್ನೋ ದೃಷ್ಟಿನಲ್ಲಿ ಮಾಡ್ಕೊಂಬಂದರು. 124 ಕ್ಷೇತ್ರಗಳ ಡೈರಿಗಳಿದ್ವು. ಆ 124 ಡೈರಿಯಲ್ಲಿ ವಿಂಗಡಣೆ ಆಯಿತು. ವಿಂಗಡಣೆ ಆದಾಗ ಬಂಗಾರಪೇಟೆ ತಾಲೂಕಿಗೆ 60 ಸೊಸೈಟಿಗಳಾಗಿದೆ, ನಮ್ಗೆ 64 ಆಗಿದೆ. ಬಂಗಾರಪೇಟೆಯಲ್ಲಿ 27 ನಮಗೆ ಬರ್ತದೆ. ಕಾಮಸಮುದ್ರ, ಗುಲ್ಲಹಳ್ಳಿ ಪಂಚಾಯಿತಿ, ಕಾಮಸಮುದ್ರ ಹೋಬಳಿ ಮತ್ತು ಒಲಗಮಾದಿ ಪಂಚಾಯಿತಿಗಳು ಇವು 27 ನಮಗೆ ಬರ್ತದೆ. ಇಲ್ಲಿ 37 ಇತ್ತು, ಇಲ್ಲಿ 37, 64. ಅದರಲ್ಲಿ 4 ಸೂಪರ್ ಸೀಡ್ ಆಗಿದ್ದಾವೆ, ಇನ್ನು 60 ಓಟಿದ್ದಾವೆ. ಬರೀ ಮುಂಚೆನೇ ಅದು ಯಾವಾಗ ಡೆಲಿಗೇಟ್ ಫಾರ್ಮ್ಸ್ ಕೊಟ್ಟರು 58 ಫಾರ್ಮ್ಸ್ ನನಗೆ ತಂದು ಇದು ಮಾಡಿಬಿಟ್ಟು ಇದು ಮಾಡಿದ್ರು, ನೀವೇ ಇಟ್ಕೊಳ್ರಿ, ಆಮೇಲೆ ಓಟ್ ಮಾಡುವಾಗ ಅದನ್ನ ತಗೊಂಡು ಹೋಗೋಣ ಅಂತಕ್ಕಂಥ ಒಂದು ಇದರಲ್ಲಿ ಇದು ಮಾಡ್ಕೊಂಡಿದ್ದಾರೆ. ಇದು ನಡೀತಾ ಇದೆ, ಚೆನ್ನಾಗಿ ಬೆಳೆದಿದೆ ಈ ಒಂದು ಸಂಸ್ಥೆ. ಈ ಸಂಸ್ಥೆಯಲ್ಲಿ ಒಳ್ಳೆ ಜನನೇ ಇರಬೇಕು ಯಾವತ್ತೂ. ಇಲ್ಲದೇ ಇದ್ದರೆ ಇವತ್ತು ಬಡವರು ಏನಾದರೂ ಇದು ಜೀವನ ಮಾಡ್ತಾಯಿದ್ರೆ ನೀವು ನೋಡಿದ್ದೀರಿ. ಇವಾಗ ಕೊರೋನಾ ಬಂದಾಗಲಿ ಇನ್ನೊಂದಾಗಲಿ ಬಂದಾಗ ಎಲ್ಲ ಕಂಪ್ನಿಗಳಲ್ಲೂ ಎಲ್ಲ ಕಡೆನೂ ನಮ್ಮ ಮಕ್ಕಳು ಇದ್ದವ್ರನ್ನ ಬದ್ದವ್ರನ್ನೆಲ್ಲ ಕರ್ಸ್ಕೊಂಡ್ಬಿಟ್ರು. ಎಲ್ಲ ನಿಲ್ತೋಯ್ತು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ನಿಲ್ತೋಯ್ತು. ಪ್ರತಿಯೊಂದು ಪ್ರಪಂಚನೇ ನಿಲ್ತೋಗುವಂಥ ಪರಿಸ್ಥಿತಿ ಬಂದಾಗ ಕೂಡ ಈ ಒಂದು ಇಂಡಸ್ಟ್ರಿ ಏನಿದೆ ಮಿಲ್ಕ್ ಇಂಡಸ್ಟ್ರಿ ಒಂದು ಬಟವಾಡ ತಪ್ಪಲಿಲ್ಲ. ಆವಾಗ ನಾನು ನನ್ನ ಕ್ಷೇತ್ರಕ್ಕೆ ನಮ್ಮದು ಯಾವುದೋ ಫ್ರೆಂಡ್ಸ್ ಇದ್ದಿದ್ದರಲ್ಲಿ ಪ್ರತಿ ತಿಂಗಳು 1 ಲೀಟ್ರ್ ಹಾಲಿಗೆ ಎಲ್ಲ ರೈತರಿಗೂ ಅವ್ರು ಎಷ್ಟು ಹಾಲು ಹಾಕಿದರೆ ₹1 ಜಾಸ್ತಿ ಕೊಡಿಸ್ದೆ ನಾನು. ಮಿಕ್ಕಿದ್ದು ಎಲ್ಲನೂ ಮಾಡ್ಕೊಂಡು ಬಂದಿದ್ದೀವಿ. ಆ ಜನ ನಾನು ಒಪ್ಕೊಂಡಿದ್ದಾರೆ. ಇವತ್ತು ಅವ್ರು ನಾನು ಬೆಳೆಸ್ಕೊಂಬಂದವರೇ, ಅವರು ಬಿಡಿ ಹುಡುಗನಾಗಿಂದ ಬೆಳೆಸ್ಕೊಂಬಂದಿದ್ದಾರೆ. ಇವಾಗಲೂ ನನ್ನ ಹಿಂದೆನೇ ಇದ್ದಾರೆ. ಇವಾಗೂ ನೋಡಿ ಅವ್ರು ನೋಡಿದ್ರೆ ನನಗೆ ಭಾಳ ಸಂತೋಷ ಆಗ್ತದೆ. ಯಾಕಂದರೆ ನನ್ನ ಜೀವನದಲ್ಲಿ ನಾನು ಹೇಳ್ತಾ ಇದ್ದೀನಿ, ನನ್ನ ಹತ್ರ ₹1 ಮುಟ್ಟಿಲ್ಲ. ₹1 ಮುಟ್ಟದೆ ಇವತ್ತವರೆಗೂ ನನ್ನ ಜನ ನನಗೆ ಓಟ್ ಹಾಕೊಂಬರ್ತಾ ಇದ್ದಾರೆ. ಅವ್ರು ನಾನು ಯಾವತ್ತೂ ಇರಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ. ಅದು ಬಹುಶಃ ಎಂ ವಿ ಕೃಷ್ಣಪ್ಪನವ್ರು ನಮ್ಮ ತಂದೆಯವ್ರು ಮಾಡಿರೋ ಪುಣ್ಯ ಇರ್ಬೋದು, ನಾನು ಮಾಡಿರೋ ಕೆಲಸನೂ ಇರ್ಬೋದು. ಅದ್ರ ಜೊತೆಗೆ ನಾನು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಬಹುಶಃ ನೀವೇ ನೋಡ್ತಾ ಇದ್ದೀರಿ, ಎಲ್ಲ ಬಂದಿದ್ದಾರೆ, ಎಲ್ಲ ಪಕ್ಷದವರು ಇದ್ದಾರೆ. ಇದು ಕಾಂಗ್ರೆಸ್ ಪಕ್ಷ ಅನ್ನೋದೇ ಅಲ್ಲ, ಬಟ್ ನಾನು ಕಾಂಗ್ರೆಸ್ನವನು ಆದ್ರೂ ಎಲ್ಲ ಪಕ್ಷದವರು ಬಂದಿದ್ದಾರೆ. ಯಾಕಂದರೆ ನಾನು ಡೈರೆಕ್ಟರ್ ಆದಾಗ ಅವ್ರು ಬೇರೆ ಇವ್ರು ಬೇರೆ ಅಂತ ನಾನು ನೋಡೋಕೆ ಹೋಗಿಲ್ಲ. ಎಂ ವಿ ಕೃಷ್ಣಪ್ಪನವ್ರು ಹಸುಗಳು ತಂದಾಗ ಡೆನ್ಮಾರ್ಕಿಂದನೂ ಅವರು ಆ ಪಕ್ಷ ಅದ್ರ ಮೇಲೆ ಸೀಲ್ ಹಾಕೊಂಬರಲಿಲ್ಲ. ಆ ಪಕ್ಷದ ಇದು ಈ ಪಕ್ಷದವ್ರಿಗೆ ಆ ಪಕ್ಷದವ್ರಿಗೆ ಅಂತ. ಜನ ಚೆನ್ನಾಗಿ ಬದುಕಲಿ. ನಮ್ಮ ಜಿಲ್ಲೆಗಳಲ್ಲಿ ನೀರಿಲ್ಲದೆ ಇರತಕ್ಕಂಥ ಜಿಲ್ಲೆ, ಅದಕ್ಕೋಸ್ಕರ ಈ ಹಸುಗಳನ್ನ ಸಾಕೊಂಡು ಹೋಗ್ತಾ ಇದ್ದರೆ ಜನ ಚೆನ್ನಾಗಿ ಆಗ್ತಾರೆ ಅಂತ ನೀವೇ ನೋಡಿದ್ದೀರಿ. ಇವತ್ತು ನಮ್ಮ ಎರಡು ಜಿಲ್ಲೆನೂ ಸೇರಿದ್ರೆ ಇವತ್ತು ಚಿಕ್ಕಬಳ್ಳಾಪುರ ನಮ್ಮದು 13.5 ಲಕ್ಷ ಬರ್ತಾಯಿದೆ. ಪ್ರತಿ ಆಲ್ಮೋಸ್ಟ್ 8 ಲಕ್ಷ. ಮೊನ್ನೆ ಎಂ ವಿ ಕೃಷ್ಣಪ್ಪ ಬರ್ತ್ಡೇ ದಿವಸ ಹೈಯೆಸ್ಟ್ ಹಾಲು 8,30,030 ಏನೋ ಬಂದಿತ್ತು. ಬರೀ ನಮ್ಮ ಯೂನಿಯನ್ದು, ನಮ್ಮ ಕೋಲಾರ ಮಿಲ್ಕ್ ಯೂನಿಯನ್ದು ಮಾತ್ರ ಹೈಯೆಸ್ಟು ಅವತ್ತು ಹಾಲು ಶೇಖರಣೆ ಆಗಿದೆ. ಚೆನ್ನಾಗಿ ಬೆಳೀತಾ ಇದೆ. ಎಂ ವಿ ಕೆ ಗೋಲ್ಡನ್ ಡೈರಿಯನ್ನು ಕಟ್ತಾ ಇದ್ದಾರೆ. ಎಲ್ಲ ಪಾಪ ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸು ಎಲ್ಲ. ಅದು ಯಾವತ್ತೂ ಯಾರಾದರೂ ಏನಾದರೂ ಮಾಡಿದರೆ ಅದು ಜೀವಂತ ಪರ್ಯಂತರ ಜ್ಞಾಪಕ ಇಟ್ಕೊಬೇಕು. ಅವರು ಇವತ್ತು ನಮ್ಮ ಒಕ್ಕೂಟದಲ್ಲಿರ್ತಕ್ಕಂಥ ನಮ್ಮ ಬೋರ್ಡು, ನಮ್ಮ ಅಧ್ಯಕ್ಷರು ನಂಜೇಗೌಡರು, ಇವರೆಲ್ಲನೂ
ಎಂ ವಿ ಕೃಷ್ಣಪ್ಪ ಗೋಲ್ಡನ್ ಡೈರಿ ಅಂತ ಮಾಡಬೇಕು ಅಂದ್ಬಿಟ್ಟು ಒಂದು ದೊಡ್ಡ ಒಂದು ಮಹತ್ವದ ತೀರ್ಮಾನ ತಗೊಂಡು ಇವಾಗ ಇನ್ನೇನು 2-3 ತಿಂಗಳಲ್ಲಿ ಅದನ್ನು ಓಪನ್ ಆಗ್ತದೆ. ಬಹುಶಃ 300-350 ಕೋಟಿ ರೂಪಾಯಿ ಅಂತ ಒಂದು ಬಿಲ್ಡಿಂಗನ್ನು ಡೈರಿನೂ ಓಪನ್ ಆಗ್ತಾ ಇದೆ. ಇನ್ನು ಮುಂದಕ್ಕೂ ಭಾಳಷ್ಟು ಕೆಲಸಗಳು ಮಾಡೋದಿದೆ. ನಾನು ನಮ್ಮ ಜನಕ್ಕೆ ಹೇಳೋದು ನಿಮಗೆ, ನಾನು ಯಾವತ್ತೂ ಚಿರರು ನಿಮಗೆ, ದೇವರೇನಾದರೂ ನನ್ನ ಇನ್ನೊಂದು ಜನ್ಮ ಕೊಟ್ಟರೆ ಇದೇ ತಾಲೂಕಿನಲ್ಲಿ ಹುಟ್ಟಿ ನಿಮ್ಮ ಸೇವೆ ಮಾಡಬೇಕು ನಾನು ಯಾವತ್ತು. ಯಾಕಂದರೆ ಅವ್ರು ನನ್ನ ಹತ್ರ 1 ರೂಪಾಯಿ ಕೇಳಿಲ್ಲ ರೀ ಇವತ್ತವರೆಗೂ. ಪಾಪ ಅವರು 1 ರೂಪಾಯಿ ಕೇಳದೆ ನಮ್ಮನ್ನು ಅವರು ಗೆಲ್ಸ್ಕೊಂಬರ್ತಾ ಇದ್ದಾರೆ. ಅದಕ್ಕೆ ನಾನು ಯಾವತ್ತೂ ನಾನು ಏನು ಅಂತ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಎಮೋಷ್ನಲ್ ಆದೆ ಅವ್ರನ್ನ ಕೇಳ್ಕೊಂಡು. ಎಷ್ಟು ಸಾರಿ ನಾನು ಅವ್ರು ಓಟ್ ಕೇಳೋದು, ಒಂದೊಂದು ಸಾರಿ ನಾನು ಮಲ್ಕೊಂಡಿದ್ದಾಗ ಅಂದ್ಕೊಂತೀನಿ, ಎಷ್ಟು ಸಾರಿನಪ್ಪ ನಾನು ಓಟ್ ಕೇಳೋದು, ನನಗೆ ಬುದ್ಧಿ ಐತಾ, ಅವ್ರು ನನಗೆ ಹಾಕ್ತಾರಲ್ಲ ಅವ್ರಿಗೆ ಬುದ್ಧಿ ಐತಾ ಅಂತ ಎಷ್ಟು ಸಾರಿ ಹಾಕೋದು. ಆದ್ರೂ ಆ ವಿಶ್ವಾಸ ಅವತ್ತು ಇಟ್ಕೊಂಡಿದ್ದಾರೆ, ಇವತ್ತು ಇಟ್ಕೊಂಡಿದ್ದಾರೆ, ಮುಂದಕ್ಕೂ ಅದೇ ಥರ ಇಟ್ಕೊಳ್ಳಿ. ನಮಗೂ ವಯಸ್ಸಾಯ್ತು, 64 ಆಯಿತು, ಇನ್ನು 5 ವರ್ಷ 70 ವರ್ಷ ಆದಮೇಲೆ ಯಾರು ರಾಜಕಾರಣ ನಮಗೆಲ್ಲ ಬೇಕಾಗಿರೋ ಅಂಥ ಪರಿಸ್ಥಿತಿ ಬರೋದಿಲ್ಲ ಅಂತ ಅವ್ರಿಗೂ ಗೊತ್ತು. ಎಲ್ಲರಿಗೂ ಅವ್ರ ಆಶೀರ್ವಾದ ನನ್ನ ಮೇಲೆ ಇರ್ತದೆ ಅನ್ನೋದು ಕೂಡ ನನಗೆ ಗೊತ್ತು. ಸರ್, ಈಗ ಒಂದು ಮಾತು ಹೇಳ್ತೀನಿ, ನಾನು ಬಲುಪಶು ಆಗೋ ಪ್ರಶ್ನೆ ಅಲ್ಲ. ಅವ್ರ ಕಿತ್ತಾಟಗಳೇನಿಲ್ಲ. ಅವ್ರ ಕ್ಷೇತ್ರದಲ್ಲಿ ಅವ್ರು ಮಾಡ್ಕೊಂತವ್ರೆ, ಇವ್ರ ಕ್ಷೇತ್ರದಲ್ಲಿ SN ಅವರು ಅವ್ರ ಕ್ಷೇತ್ರದಲ್ಲಿ ಅವ್ರು ಮಾಡ್ಕೊಂತವ್ರೆ, ಅಷ್ಟೇ ಹೊರ್ತು ನಾನು ಯಾವುದೋ ಚಿಕ್ಕ ಪುಟ್ಟ ಇರ್ತವೆ, ಅವ್ರನ್ನೇನು ಮಾಡೋಕ್ಕಾಗೋದಿಲ್ಲ. ನಾನು ಬಲಿಪಶು ಆಗೋದಕ್ಕೆ ನಾನು ಯಾವ ಪಕ್ಷ ಯಾವ ಇದರಲ್ಲೂ ಯಾರ ಜೊತೆನೂ ಸೇರಿಲ್ಲ. ನಾನೆಲ್ಲ ನೋಡಿದ್ದೀರಾ ನೀವು. ನಾನು ಸೇರಕ್ಕೆ ಹೋಗೋದು ಇಲ್ಲ. ಯಾಕಂದರೆ ಇಟ್ ಈಸ್ ನಾಟ್ ಅ ಗುಡ್ ಸಿಂಪ್ಟಮ್. ಹಿಂಗೇನಾದರೂ ಆದಲ್ಲಿ ಕೋಆಪ್ರೇಟಿವ್ ಉಳ್ಕೊಳ್ಬೇಕು. ಇವತ್ತು ಎಂ ವಿ ಕೃಷ್ಣಪ್ಪನವರು ಆ ಕೋಆಪ್ರೇಟಿವ್ ಸಿಸ್ಟಮಲ್ಲಿ ಈ ಸಿಸ್ಟಮ್ ಯಾಕೆ ತಂದು ಅಂದರೆ ಬಡವ್ರು ಚೆನ್ನಾಗಾಗಬೇಕು ಅಂತ. ನಾವು ಕಿತ್ತಾಡ್ಕೊಂಡ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ನಾನು ಅದಕ್ಕೋಸ್ಕರ ನಾವು ಐಡೆಂಟಿಫೈ ಏನು ಮಾಡ್ಕೊಳ್ಳಿ, ಯಾವ ಕಿತ್ತಾಟನೂ ಇಲ್ಲ. ಸುಮ್ಮನೆ ಅದು ಮೇಲೆ ಇದೆ, ಅವೆಲ್ಲ ಅಷ್ಟೇ, ಅದು ಮಾಮೂಲಿ ನಡ್ಕೊಂಡು ಹೋಗ್ತಾ ಇರ್ತದೆ. ಗಮನಕ್ಕೆ ಏನು ಬರಲಿಲ್ಲ ಅಂದ್ಕೊಂಡ್ರು ಅಂತ ಹೇಳ್ತಾರೆ ಕೆಲವರು ಅಷ್ಟೇ. ನನಗೆ ನಾನು ಹೇಳ್ತಾ ಇಲ್ಲ, ಇದು 33 ವರ್ಷ ಆಯಿತು. ಈ ಸಾರಿ ನನ್ನ ಜನ ನನಗೆ ಆಗ್ತಾರೆ ಅನ್ನೋದು ಗೊತ್ತು. 38 ವರ್ಷಕ್ಕೆ ಆಗ್ತೀನಿ. ನನಗೆ ಅನುಭವ ಇದೆ. ಯಾರು ಇದರಲ್ಲೊಂದು ಸಿಲ್ಕೋ ಅಂತ ಅವಕಾಶ ಏನಿಲ್ಲ. ಮೇಲೊಬ್ಬ ಇದ್ದಾನೆ ದೇವರು. ನಾನು ಕೆಲಸ ಮಾಡಿದರೆ ಜನ ನನಗೆ ಹಾಕ್ತಾರೆ ಓಟು. ಕೆಲಸ ಮಾಡಿದೆ ಇವತ್ತು ನನ್ನ ಹತ್ರ 1 ರೂಪಾಯಿ ಯಾಕೆ ಮುಟ್ಟೋದಿಲ್ಲ ಅಂತಂದರೆ ನಾನು 1 ರೂಪಾಯಿ ಯಾರ ಹತ್ರನೂ ಮುಟ್ಟಿಲ್ಲ. ಅದಕ್ಕೋಸ್ಕರ ಅವ್ರಿಗೂ ಯಾರಿಗೇ ಆಗಲಿ ಸಹಜ ಅದು. ನೀವು ಬಂದಾಗ ನಿಮ್ಗೆ ನಾನೇನಾದರೂ ಕೆಲಸ ಮಾಡಿಕೊಟ್ಟಾಗ ಏನು ದುಡ್ಡು ಇನ್ನೊಂದು ಅಪೇಕ್ಷೆ ಇಲ್ಲದೆ ನಾವು ಏನು ಬೇಕಾದರೂ ಮಾಡೋವಾಗ ನಿಮಗೂ ನಾನು ನಾಳೆ ಬೆಳಗ್ಗೆ ಇವತ್ತು ನಾನು ಎಲೆಕ್ಷನ್ ನಿಂತಾಗ ನಿಮಗೂ ಕೇಳಕ್ಕೆ ಮನಸ್ಸು ಬರೋದಿಲ್ಲ. ನಿಮಗೆ ಕೇಳ್ತಕ್ಕಂಥ ಒಂದು ಮನಸ್ಸು ಬರೋದಿಲ್ಲ. ಹೆಂಗಪ್ಪ ಕೇಳೋದು, ನಮ್ಮ ಕೆಲಸಗಳು ಮಾಡಿಕೊಟ್ಟಿದ್ದಾರೆ ಅನ್ನೋದು. ಇನ್ನು ಆ ಜನ ಇದ್ದಾರೆ, ನಮ್ಮ ತಾಲೂಕಿನಲ್ಲಿ ಇದ್ದಾರೆ. ಎಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಎಲ್ಲ ನಡೀತಾ ಇದೆ, ಇವಾಗೆಲ್ಲ ಕಮರ್ಷಿಯಲ್ ಇದಾಗೋಗ್ಬಿಟ್ಟಿದೆ, ನಡೀತಾ ಇದೆ. ಬಟ್ ನಮ್ಮ ತಾಲೂಕಿನ ಜನಕ್ಕೆ ಅದಿಲ್ಲ, ಬಂದಿಲ್ಲ. ದೇವ್ರು ಹಂಗೆ ಇಡಲಿ. ಅಲ್ಲ ನಾನೇನು ನಮ್ಮದೇ ಇದಲ್ಲ, ಏನು ಪಿತ್ರಾರ್ಜಿತ ಅಲ್ಲ, ಇನ್ನೊಂದಲ್ಲ. ಅವ್ರಿಗೆ ಇಷ್ಟ ಬಂದವ್ರಿಗೆ, ಕೆಲಸ ಮಾಡಿದವ್ರಿಗೆ ಜನ ಮಾಡ್ತಾರೆ ಅನ್ನೋದನ್ನ ಇದೇ ತೋರಿಸ್ತದೆ ನಿಮಗೆ. ನಾನು ಮಾತಾಡ್ಬಿಟ್ಟು ಬಂದಿದ್ದೀನಿ, ಹೋಗ್ಬಿಟ್ಟು ಹೇಳ್ಬಿಟ್ಟು ಬಂದೆ, ಅಮ್ಮ ಬಂದ್ರಿ ಇದಕ್ಕೆ ಅಂದ್ಬಿಟ್ಟು. ನೋಡ್ಬೇಕಿನ್ನ தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.